ಮಿಥುನ ರಾಶಿಯವರೇ, ನಿಮ್ಮ ಜೀವನದ ಸುವರ್ಣ ಅಧ್ಯಾಯ ಆರಂಭವಾಗಿದೆ. ಮಿಥುನ ರಾಶಿಯವರೇ, ಈ ಸಂದೇಶ ನಿಮಗೆ ಸಿಕ್ಕಿದ್ದು ಯಾದೃಚ್ಛಿಕ ಅಲ್ಲ. ಇದು ನಿಮ್ಮ ಸಮಯದ ಬದಲಾವಣೆಯ ಸೂಚನೆ. ನಿಮ್ಮನ್ನು ಮೋಸ ಮಾಡಿದವರು, ನಿಮ್ಮನ್ನೇ ಕಡಿಮೆ ಅಂದವರು, ನಿಮ್ಮ ಸರಳತೆಯನ್ನು ದುರ್ಬಲತೆ ಎಂದು ಭಾವಿಸಿದವರು, ಅವರ ಮುಂದೆ ನೀವು ರಾಜರಾಗಿ ಮೆರೆಯುವ ಸಮಯ ಬಂದಿದೆ. ಇದು ಪ್ರತೀಕಾರವಲ್ಲ, ಇದು ಪ್ರತಿಷ್ಠೆ. ಇದು ನಿಮ್ಮ ಮರಳಿ ಎದ್ದೇಳುವ ಘೋಷಣೆ. ಕಳೆದ ವರ್ಷಗಳ ನೋವು ವ್ಯರ್ಥವಾಗಿಲ್ಲ. ನೀವು ಹೊರಗೆ ನಗುತ್ತಿದ್ದೀರಾ, ಆದರೆ ಒಳಗೆ ಎಷ್ಟು ಹೋರಾಟ ಮಾಡುತ್ತಿದ್ದೀರೋ ನಿಮಗೆ ಗೊತ್ತು. ನಂಬಿದವರು ದೂರಾದರು, ಬೆಳೆಸಿದವರು ಮೀರಿ ಹೋದರು. ನಿಮ್ಮ ಶ್ರಮಕ್ಕೆ ತಕ್ಕ ಗೌರವ ಸಿಗಲಿಲ್ಲ. ಆದರೆ ನೆನಪಿಡಿ, ಭಗವಂತ ದೊಡ್ಡ ಜೀವನ ಕೊಡೋರಿಗೆ ಮಾತ್ರ ದೊಡ್ಡ ಪರೀಕ್ಷೆ ಕೊಡುತ್ತಾನೆ. ನೀವು ಬಿದ್ದಿದ್ದೀರಿ, ಆದರೆ ಮುರಿದಿಲ್ಲ. ನಿಮ್ಮ ರಾಶಿ ಅಧಿಪತಿ ಬುಧನ ಕೃಪೆ. ಮಿಥುನ ರಾಶಿಯ ಅಧಿಪತಿ ಬುಧ ಗ್ರಹ. ಬುಧ ಅಂದರೆ ಬುದ್ಧಿವಂತಿಕೆ, ಮಾತಿನ ಕೌಶಲ್ಯ, ವ್ಯಾಪಾರ ಯೋಗ, ಚಾತುರ್ಯ. ಇಷ್ಟು ದಿನ ಬುಧನ ಸ್ಥಿತಿ ನಿಮ್ಮನ್ನು ಪರೀಕ್ಷಿಸಿತು. ಆದರೆ ಈಗ ಬುಧ ಅನುಕೂಲ ಸಂಚಾರಕ್ಕೆ ಬರುತ್ತಿದೆ. ಇದರ ಪರಿಣಾಮ ನಿಮ್ಮ ಮಾತಿಗೆ ಬೆಲೆ ಹೆಚ್ಚುತ್ತದೆ. ನಿರ್ಧಾರಗಳು ಸ್ಪಷ್ಟತೆ ಬರುತ್ತವೆ. ಹಣಕಾಸಿನ ಅವಕಾಶಗಳು ಬೆಳೆಯುತ್ತವೆ. ನಿಮ್ಮ ಸಂಪರ್ಕ ವಲಯ ಬಲವಾಗುತ್ತದೆ. ಸೂರ್ಯ ಸಂಚಾರ ಸಹಕಾರಿಯಾದಾಗ ಬುಧಾದಿತ್ಯ ಯೋಗ ಉಂಟಾಗಬಹುದು. ಇದು ಗೌರವ, ಸ್ಥಾನಮಾನ ಮತ್ತು ರಾಜಯೋಗದ ಸಂಕೇತ. 2026ರಲ್ಲಿ ಅನುಸರಿಸಬೇಕಾದ 5 ಶಕ್ತಿಯುತ ಉಪಾಯಗಳು. 1. ಸೂರ್ಯ ಪ್ರತಿಫಲನ ದೀಕ್ಷೆ. ಸೂರ್ಯೋದಯದ 1 ಗಂಟೆ ಒಳಗೆ ಕನ್ನಡಿಯಲ್ಲಿ ಸೂರ್ಯಕಿರಣ ಪ್ರತಿಫಲಿಸಿ ದೇವರ ಕೋಣೆ ಅಥವಾ ಹಣ ಇಡುವ ಸ್ಥಳಕ್ಕೆ ಬೀಳುವಂತೆ ಮಾಡಿ. 21 ದಿನ ನಿರಂತರ ಮಾಡಿ. 2. ತಾಮ್ರ ನಾಣ್ಯ ವಿಧಾನ. ಮಂಗಳವಾರ ತಾಮ್ರ ನಾಣ್ಯವನ್ನು ಫಲವತ್ತಾದ ಮಣ್ಣಿನಲ್ಲಿ ಹೂಡಿ ಪ್ರತಿದಿನ ಸ್ವಲ್ಪ ನೀರು ಅರ್ಪಿಸಿ. ಸಾಲದ ಭಾರ ಕಡಿಮೆಯಾಗಲು ಸಹಕಾರಿ. 3. 7 ಧಾನ್ಯಗಳ ಪಕ್ಷಿ ಸೇವೆ. ಪ್ರತಿದಿನ ಬೆಳಿಗ್ಗೆ 7 ಬಗೆ ಧಾನ್ಯಗಳನ್ನು ಪಕ್ಷಿಗಳಿಗೆ ನೀಡಿ. ದೃಷ್ಟಿದೋಷ ನಿವಾರಣೆ ಮತ್ತು ಪುಣ್ಯವೃದ್ಧಿಗೆ ಉತ್ತಮ. ಮೌನದ ಶಕ್ತಿ. ರಾತ್ರಿ 10 ಗಂಟೆಯ ನಂತರ 30 ನಿಮಿಷ ಮೌನವಾಗಿ ಕುಳಿತುಕೊಳ್ಳಿ. ಬರುವ ಆಲೋಚನೆಗಳು ನಿಮ್ಮ ಮುಂದಿನ ಹೆಜ್ಜೆ ಸೂಚಿಸಬಹುದು. 5. ದೈವಿಕ ದೃಢವಾಕ್ಯ. ಪ್ರತಿದಿನ ಬೆಳಿಗ್ಗೆ ಹೇಳಿ, ಬುಧನ ಕೃಪೆಯಿಂದ ನನ್ನ ಸಮಯ ಆರಂಭವಾಗಿದೆ. ಪದಗಳಿಗೆ ಶಕ್ತಿ ಇದೆ. ನೀವು ಹೇಳುವುದೇ ನಿಮ್ಮ ದಿಕ್ಕು. ಮಿಥುನ ರಾಶಿಯವರೇ, ನಿಮ್ಮ ಬೆಳವಣಿಗೆಯನ್ನು ನೋಡಿ ನಿಮ್ಮನ್ನು ಬಿಟ್ಟವರು ಆಶ್ಚರ್ಯಪಡುತ್ತಾರೆ. ನಿಮ್ಮನ್ನೇ ನೋಯಿಸಿದವರು ಮೌನವಾಗುತ್ತಾರೆ. ನೀವು ಕಳೆದುಕೊಂಡದ್ದು ಸಮಯ ಮಾತ್ರ. ಆದರೆ ಈಗ ಸಮಯವೇ ನಿಮ್ಮ ಜೊತೆ ನಿಂತಿದೆ. ಈ ಕ್ಷಣದಲ್ಲಿ ಕಮೆಂಟ್ನಲ್ಲಿ ಬರೆಯಿರಿ, ನನ್ನ ಸಮಯ ಬಂದಿದೆ.
ನಿಮ್ಮ ಗೌರವ ಮರಳಿ ಬರಲಿ. ನಿಮ್ಮ ರಾಜಯೋಗ ಆರಂಭವಾಗಲಿ. ಇಂತಹ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.